ಆರಾಧನೆ ಎಂದರೇನು? ಆರಾಧನೆಯು ನಾವು ದೇವರಿಗೆ ತೋರಿಸುವ ಭಕ್ತಿ, ಅತಿಶಯವಾದ ಪ್ರೀತಿ, ಗೌರವದ ಸೇವೆ ಅಥವಾ ಧಾರ್ಮಿಕ ವಿಧಿ ಎಂದು ನಿರೂಪಿಸಲ್ಪಟ್ಟಿದೆ. ನಾವು ದೇವರನ್ನು ಪ್ರೀತಿಸುವುದಾದರೆ ಆತನನ್ನು ಆರಾಧಿಸುವುದಕ್ಕಾಗಿ ನಮ್ಮ ಹೃದಯವು ತುಂಬಿ ಬರುತ್ತದೆ. ಆತನನ್ನು ಘನಪಡಿಸುವುದಕ್ಕೆ, ಗೌರವಿಸುವುದಕ್ಕೆ ಮತ್ತು ಆತನ ಹೆಸರನ್ನು ಎತ್ತಿ ಹಿಡಿಯುವುದಕ್ಕಾಗಿ ನಮ್ಮ ಸಂಪೂರ್ಣ ಪ್ರಾಣ, ಆತ್ಮ ಮತ್ತು ಶರೀರಗಳನ್ನು ಹೊಯ್ಯುವುದಕ್ಕೆ ನಾವು ಸಿದ್ಧವಾಗಿರುತ್ತೇವೆ. ಆತನೊಬ್ಬನೇ ಗಂಭೀರ, ಸಾರ್ವಭೌಮನು, ಸರ್ವಶಕ್ತನು, ಸಾಮರ್ಥ್ಯವುಳ್ಳವನು ಎಂದು ನಾವು ಅಂಗೀಕರಿಸಿಕೊಳ್ಳುತ್ತೇವೆ. ಆತನು ಎಲ್ಲದರ ಮೇಲೆ ಕರ್ತನು ಮತ್ತು ರಾಜನು ಎಂದು ನಾವು ಘೋಷಿಸುತ್ತೇವೆ. ಆರಾಧನೆಯು ನಮ್ಮ ಇರುವಿಕೆಯ ತಿರುಳಾಗಿರಬೇಕು. ನಾವು ದೇವರನ್ನು ಹೇಗೆ ಆರಾಧಿಸುತ್ತೇವೆ? ಯೋಹಾನ 4:23-24 ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಹೇಳಲ್ಪಟ್ಟಿದೆ. ಆದ್ದರಿಂದ ನಾವು ದೇವರನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು ಎಂದು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ನಮ್ಮೊಳಗಿರುವ ಆತ್ಮವೇ ನಾವು ದೇವರನ್ನು ಆರಾಧಿಸಬೇಕು ಎಂದು ಪ್ರೋತ್ಸಾಹಿಸುತ್ತಾನೆ. ಆತ್ಮನು ಆಂತರ್ಯವಾಗಿದ್ದಾನೆ. ಆತನು ಎದ್ದು ದೇವರ ಆತ್ಮನೊಂದಿಗೆ ಸಂಪರ್ಕಿಸುತ್ತಾನೆ. ಈ ಆತ್ಮವು ದೇವರನ್ನು ಆರಾಧಿಸುವುದಕ್ಕೆ ನಮ್ಮ ಆತ್ಮಕ್ಕೆ ಮಾರ್ಗ ತೋರಿಸುತ್ತದೆ. ಆದ್ದರಿಂದಲೇ 103ನೇ ಕೀರ್ತನೆ 1ರಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಎಂದು ಹೇಳುತ್ತದೆ. ಕರ್ತನನ್ನು ಕೊಂಡಾಡುವುದಕ್ಕೆ ಆತ್ಮವು ಉತ್ಸಾಹದಿಂದ ಜಿಗಿದಾಡುತ್ತದೆ. 63ನೇ ಕೀರ್ತನೆ 3-4ರಲ್ಲಿ ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು, ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹರಸುತ್ತಾ ನಿನ್ನ ಹೆಸರೆತ್ತಿ ಕೈಮುಗಿಯುವೆನು ಎಂದು ಬರೆಯಲ್ಪಟ್ಟಿದೆ. ನಂತರ ನಮ್ಮ ಆತ್ಮವು ಕರ್ತನನ್ನು ಆರಾಧಿಸುವುದಕ್ಕೆ ತುಟಿಗಳಿಂದ ಮತ್ತು ನಾಲಿಗೆಯಿಂದ ಸ್ತೋತ್ರವನ್ನು ಮಾಡುವುದಕ್ಕೂ, ನಮ್ಮ ಕೈಗಳನ್ನೆತ್ತಿ ಆತನನ್ನು ಕೊಂಡಾಡುತ್ತಾ ನಮ್ಮನ್ನು ಸಂಪೂರ್ಣವಾಗಿ ಆತನ ಆರಾಧನೆಯಲ್ಲಿ ಒಪ್ಪಿಸಿಕೊಡುವಂತೆ ದೇಹಕ್ಕೆ ನಿರ್ದೇಶನವನ್ನು ಕೊಡುತ್ತದೆ. ಇದನ್ನೆಲ್ಲ ನಾವು ಪ್ರಾಮಾಣಿಕವಾಗಿ, ಮನಪೂರ್ವಕವಾಗಿ, ಯಾವ ನಟನೆ ಇಲ್ಲದೆ, ಕಪಟವಿಲ್ಲದೆ ಮಾಡುತ್ತೇವೆ. ಇದು ದೇವರಿಗೆ ಮೆಚ್ಚುಗೆಯಾದ ನಿಜವಾದ ಆರಾಧನೆಯಾಗಿದೆ. 141ನೇ ಕೀರ್ತನೆ 2ರಲ್ಲಿ ದಾವೀದನು, ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ ಎಂದು ಹೇಳುತ್ತಾನೆ. ಕೈ ಎತ್ತುವುದು ಆರಾಧನೆಯ ಗುರುತಾಗಿದೆ. ಅದೇ ರೀತಿಯಲ್ಲಿ 143ನೇ ಕೀರ್ತನೆ 6ರಲ್ಲಿ ಹೇಳಿರುವಂತೆ ಕೈಯೊಡ್ಡುವುದು ಸಹ ಆರಾಧನೆಯ ಗುರುತಾಗಿದೆ. ಕೈಯೊಡ್ಡಿ ಬೇಡುತ್ತೇನೆ, ಒಣ ನೆಲವು ನೀರಿಗಾಗಿ ಹೇಗೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕಪಡುತ್ತದೆ. ಇಲ್ಲಿ ದಾವೀದನು ದೇವರನ್ನು ಆರಾಧಿಸುವುದಕ್ಕಾಗಿ ತನ್ನ ಕೈಗಳನ್ನೊಡ್ಡುತ್ತಾನೆ. 95ನೇ ಕೀರ್ತನೆ 6ರಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗುತ್ತದೆ. ಅದು ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆರಾಧನೆಯ ಮತ್ತೊಂದು ಅಂಗವಿನ್ಯಾಸ ಮೊಣಕಾಲೂರುವುದಾಗಿದೆ. ಫಿಲಿಪಿಯರಿಗೆ 2:10ರಲ್ಲಿ ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬೀಳುವರು ಎಂದು ಹೇಳುತ್ತದೆ. ಎಫೆಸ 3:14ರಲ್ಲಿ ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರುತ್ತೇನೆ. ಇಲ್ಲಿ ಸಂತ ಪೌಲನು ದೇವರನ್ನು ಆರಾಧಿಸುವುದಕ್ಕಾಗಿ ತನ್ನ ಮೊಣಕಾಲುಗಳನ್ನು ಊರುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. 2ನೇ ಪೂರ್ವಕಾಲ ವೃತ್ತಾಂತ 29:29ರಲ್ಲಿ ಅರಸನಾದ ಹಿಸ್ಕೀಯನು ಕೂಡ ಎಲ್ಲ ಯಾಜಕರೊಡನೆ ಸೇರಿ ಬೊಗ್ಗಿ ದೇವರನ್ನು ಆರಾಧಿಸಿದನು. ನಾವು ಬೊಗ್ಗಿಕೊಂಡು ದೇವರನ್ನು ಆರಾಧಿಸುವಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುತ್ತೇವೆ. ನಾವು ದೇವರಿಗೆ
ನೀನು ಏನು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು, ಎಲ್ಲಿ ಬೇಕಾದರೂ ಮಾಡಬಹುದು ಮತ್ತು ಅನುಮತಿಯನ್ನು ಕೇಳಬೇಡ ಎಂದು ಹೇಳುವವರಾಗಿದ್ದೇವೆ. ಆರಾಧನೆಯ ಮತ್ತೊಂದು ರೀತಿ 2ನೇ ಪೂರ್ವಕಾಲ ವೃತ್ತಾಂತ 6:12-13 ಹೇಳಿರುವಂತೆ ಕೈಗಳನ್ನು ಮೇಲಕ್ಕೆ ಚಾಚುವುದು ಆಗಿದೆ. ಸೊಲೊಮೋನನು ಎಲ್ಲ ಇಸ್ರಾಯೇಲ್ಯರ ಎದುರಿನಲ್ಲಿ ಯೆಹೋವನ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ನಿಂತನು. ಅವನು ಇಸ್ರಾಯೇಲ್ ಸರ್ವಸಮೂಹದ ಎದುರಿನಲ್ಲಿ ಅದನ್ನು ಹತ್ತಿ ಅದರ ಮೇಲೆ ಮೊಣಕಾಲೂರಿಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿದನು. 47ನೇ ಕೀರ್ತನೆ 1 ಸರ್ವ ಜನಾಂಗಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ ಎಂದು ಬರೆಯಲ್ಪಟ್ಟಿದೆ. ಚಪ್ಪಾಳೆ ಹೊಡೆಯುವುದು ಮತ್ತು ದೇವರನ್ನು ಆರ್ಭಟಿಸುವುದು ಆರಾಧನೆಯ ಮತ್ತೊಂದು ರೀತಿಯಾಗಿದೆ. ಕಡೆಯದಾಗಿ ಆರಾಧನೆಯ ಮತ್ತೊಂದು ಅಂಗವಿನ್ಯಾಸವೆಂದರೆ ಕರ್ತನ ಮುಂದೆ ಅಡ್ಡ ಬೀಳುವುದು ಅಥವಾ ಕರ್ತನಾದ ದೇವರಿಗೆ ಸಾಷ್ಟಾಂಗವಾಗಿ ನೆಲದ ಮೇಲೆ ಬಿದ್ದು ಆರಾಧಿಸುವುದು. ಆದಿಕಾಂಡ 17:3 ಅಬ್ರಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿದನು ಎಂದು ಹೇಳುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 20:18 ಯೆಹೋಷಾಫಾಟನು ನೆಲದ ಮಟ್ಟಿಗೂ ತಲೆಬಾಗಿಸಿದನು. ಎಲ್ಲ ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡಬಿದ್ದು ನಮಸ್ಕರಿಸಿದರು. ಪರಲೋಕದಲ್ಲಿಯೂ ಸಹ ಹೇಗೆ ದೇವದೂತರು ಮತ್ತು 24 ಮಂದಿ ಹಿರಿಯರು ದೇವರನ್ನು ಆರಾಧಿಸುತ್ತಾರೆಂದು ನೋಡುತ್ತೇವೆ. ಪ್ರಕಟಣೆ 4:8-10 ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ ಎಂದು ಹೇಳಲ್ಪಟ್ಟಿದೆ. ಅವರು ಕರ್ತನಾದ ದೇವರ ಮುಂದೆ ಅಡ್ಡಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಆತನನ್ನು ಆರಾಧಿಸುವುದಕ್ಕಾಗಿ ಆರ್ಭಟಿಸುತ್ತಾ ಸ್ತೋತ್ರ ಸಲ್ಲಿಸುತ್ತಾರೆ. ದೇವರನ್ನು ಆರಾಧಿಸುವುದರಲ್ಲಿ ಇದೇ ರೀತಿಯಲ್ಲಿ ನಾವು ಮಾಡುವುದಾದರೆ ಖಂಡಿತವಾಗಿ ಪರಲೋಕವು ತೆರೆಯಲ್ಪಟ್ಟು ಅಬ್ರಹಾಮನು ಮತ್ತು ಮೋಶೆಯು ಆತನ ಧ್ವನಿಯನ್ನು ಕೇಳಿಸಿಕೊಂಡು ಆತನನ್ನು ಮುಖಾಮುಖಿಯಾಗಿ ನೋಡಿದ ಹಾಗೆ ನಾವು ಸಹ ಆತನ ಧ್ವನಿಯನ್ನು ಕೇಳಿಸಿಕೊಂಡು ಆತನನ್ನು ಮುಖಾಮುಖಿಯಾಗಿ ನೋಡುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ದೇವರ ಮುಂದೆ ಸಾಷ್ಟಾಂಗವಾಗಿ ಅಡ್ಡ ಬೀಳುವುದು ದೇವರ ಮೇಲೆ ನಮ್ಮ ಸಂಪೂರ್ಣ ಅವಲಂಬನೆಯನ್ನು ಸೂಚಿಸುತ್ತದೆ. ಅಂದರೆ ನಾವು ಉಸ್ತುವಾರಿಗಳಲ್ಲ, ಆದರೆ ನಾವು ನಮ್ಮ ಎಲ್ಲ ಭರವಸೆಯನ್ನು ಆತನಿಗೆ ಒಪ್ಪಿಸಿಕೊಡುತ್ತೇವೆ ಎಂಬುದನ್ನು ತಿಳಿಸುತ್ತದೆ. ಈ ರೀತಿಯಲ್ಲಿ ನಮ್ಮನ್ನು ತಂದುಕೊಂಡು ಪರಿಶುದ್ಧತೆಯೊಡನೆ ಒಟ್ಟುಗೂಡಿಸುವುದು ನಮ್ಮನ್ನು ಆತನ ಕೃಪಾಸನದ ಬಳಿಗೆ ಹೋಗುವುದಕ್ಕೆ ದಾರಿ ಮಾಡುತ್ತದೆ. ಆಗ ಆತನ ಮಹಿಮೆಯುಳ್ಳ ಮೋಡವು ಇಳಿದು ಬಂದು ವಿಮೋಚನೆ ಕಾಂಡ 33:9 ದಾಖಲೆಯಾದಂತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಪ್ರವಾದಿಯಾದ ಯೆಶಾಯನು ಸಹ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಮತ್ತು ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿರುವುದನ್ನು ನೋಡಿದನು. ನಾವು ಸಹ ನಮ್ಮ ಪರಿಶುದ್ಧ ಜೀವಸ್ವರೂಪನಾದ ದೇವರೊಡನೆ ಆರಾಧನೆಯಲ್ಲಿ ಮತ್ತು ಸಂಪರ್ಕದಲ್ಲಿ ಪ್ರವೇಶಿಸಿದಾಗ ಆತನ ಮಹಿಮೆಯನ್ನು ಕಾಣಬೇಕೆಂಬ ಆಸೆಯನ್ನು ಹೊಂದಿರಬೇಕು ಪ್ರಿಯರೇ. ನಾವು ಆತನನ್ನು ಮುಖಾಮುಖಿಯಾಗಿ ನೋಡಿದಾಗ ನಾವು ಆತನ ಹಾಗೆ ಇರುವೆವು ಮತ್ತು ಆತನ ಸಾರೂಪ್ಯವುಳ್ಳವರೇ ಆಗುತ್ತೇವೆ. 2ನೇ ಕೊರಿಂಥ 3:18 ಇದು ನಮ್ಮ ಅಂತಿಮ ಕ್ರೈಸ್ತ ಗುರಿಯಾಗಿದೆ. ಅಂದರೆ ಆತನೊಡನೆ ಇರುವುದಕ್ಕಾಗಿ ಆತನ ಸಾರೂಪ್ಯವುಳ್ಳವರಾಗಿ ಮಾರ್ಪಡಿಸಲ್ಪಡುವುದು. ಕರ್ತನು ನಮಗೆ ಸಹಾಯ ಮಾಡಲಿ. ಎಲ್ಲ ಮಹಿಮೆ ಘನವು ಆತನೊಬ್ಬನಿಗೆ ಆಗಲಿ. ಆಮೇನ್. ಗಾಡ್ ಬ್ಲೆಸ್ ಯು.